ಓಂ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಓಂ. ಓಂ ನಮೋ ಭಗವತೆ ಷಡ್ಹೋತ್ರೆ. ಈ 26ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ತತ್ವಪ್ರಕಾಶಿಕ ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾಗಿರುವುದು ಸತ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ, ಪದ್ಮನಾಭ ತೀರ್ಥರ ಮತ್ತು ತ್ರಿಕುರು ಪಂಡಿತರ ಟೀಕಾ ನೋಡಬೇಕು. ಈಗಾಗಲೇ ನಾವು ಜಯತೀರ್ಥರ ಟೀಕಾದಲ್ಲಿ ಅದನ್ನೆಲ್ಲ ನೋಡಿರುವುದರಿಂದ ಅಲ್ಲಿ ಹೆಚ್ಚಿನ ಅಂಶಗಳೇನಿಲ್ಲ. ಆದರೂ ಒಂದೆರಡು ವಾಕ್ಯಗಳನ್ನು ಮಾತ್ರ ಅಲ್ಲಿರುವುದನ್ನು ನಾವು ಗಮನಿಸಬೇಕಾಗಿದೆ. ನಹಿ ಚತುರ್ವಿಂಶತ್ಯಕ್ಷರ ಗಾಯತ್ರಿ ಏವಂ ವಿಧ ಪಾದವತಿ. ಪದ್ಮನಾಭ ತೀರ್ಥರ ಟೀಕಾದಲ್ಲಿ ಭಗವಂತನಿಗೆ ಹೀಗೆ 4 ಪಾದಗಳಿವೆ. ಆದರೆ ಚತುರ್ವಿಂಶತ್ಯಕ್ಷರ ಇರುವಂಥ ಈ ನಾವು ಜಪಿಸುವಂಥ ಗಾಯತ್ರಿ ಇದೆಯಲ್ಲ, ಅದು ಇಲ್ಲಿ ಗಾಯತ್ರಿ ಶಬ್ದದಿಂದ ಜ್ಯೋತಿಷ್ ಶಬ್ದದಿಂದ ವಾಚ್ಯ ಅಲ್ಲ. ಯಾಕೆಂದ್ರೆ ಅದಕ್ಕೆ ಇಷ್ಟು ಪಾದಗಳಿಲ್ಲ. ಆದ್ದರಿಂದ ಈ ಎಲ್ಲ ಪಾದಗಳಿದ್ದವನು, 6 ವಿಧ ರೂಪ ಇದ್ದವನು ಮತ್ತು 4 ವಿಧ ಪಾದ ಇದ್ದವನು, ಇದೆಲ್ಲವೂ ಕೂಡ ಭಗವಂತನೇ ಆಗಬೇಕು ತಾತ್ಪರ್ಯ. ನಚ ವಿಷ್ಣುರಪಿ ಸರ್ವಭೂತಾನಿ ನ ಪಾದ. ಹೌದು, ಈ ಗಾಯತ್ರಿಗೆ, ಈ ನಾವು ಜಪಿಸುವ ಗಾಯತ್ರಿಗೆ ಸರ್ವಭೂತಗಳು ಪಾದ ಅಲ್ಲ, ಅದನ್ನು ಒಪ್ಪೋಣ. ಆದರೆ ವಿಷ್ಣುವಿಗಾದರೂ ಇವೆಲ್ಲ ಹೇಗೆ ಪಾದ ಆಗೋದು? ವಿಷ್ಣು ಅದಕ್ಕಿಂತ ಭಿನ್ನ ಅಲ್ವಾ? ಪಾದಗಳಿಗಿಂತ ಅವನು, ಜಗತ್ತಿಗಿಂತ ಅವನು ಭಿನ್ನನಾಗಿದ್ದಾನೆ. ಅದರಿಂದ ಈ ವಿಷ್ಣುವಿಗಾದರೂ ಅದು ಪಾದ ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಅದಕ್ಕೆ ಅಲ್ಲಿ ಪಾದ ಅಂದರೆ ಭಿನ್ನವಾದ ಪಾದ ಅಂತ ಅರ್ಥ. ಟೀಕಾ, ಜಯತೀರ್ಥರ ಟೀಕಾದಲ್ಲಿ ನೋಡಿದ್ದೀವಿ. ಪಾದ ಅಂತ ಶಬ್ದ ಬಂದಲ್ಲೆಲ್ಲ ಅದು ಅಭಿನ್ನವಾದ ಪಾದ ಆಗಬೇಕಾಗಿಲ್ಲ. ಭಿನ್ನವಾದ ಪಾದವು ಅಭಿನ್ನವಾದ ಪಾದವು ಹೀಗೆ 2 ಥರದ ಪಾದಗಳೇ ಇರ್ತವೆ. ಯಜ್ಞದತ್ತನ 4ನೇ ಒಂದು ಭಾಗ ಇವನು, ಈ ದೇವದತ್ತ ಅಂತ ಹೀಗೆ ಹೇಳಿದಾಗ ಅದಕ್ಕೆ ಅವನ ಶಕ್ತಿ, ಅವನ ಗಾತ್ರ ಇತ್ಯಾದಿಗಳನ್ನು ಗಮನಿಸಿ ಆ ದೇವದತ್ತನ ಆ ಥರ ಹೇಳ್ತಾರಷ್ಟೆ. ಯಜ್ಞದತ್ತನ ಒಂದು ಕಾಲು ಭಾಗ, ಅವನು ದೇಹದಲ್ಲಿರುವಂತಹ ಶಕ್ತಿಯೇ ಈ ಯಜ್ಞದತ್ತನಲ್ಲಿರುವಂಥದ್ದೇ ದೇವದತ್ತನಿಗೂ ಬಂದಿದೆ. ಯಜ್ಞದತ್ತನಲ್ಲಿರುವ ಕಾಲು ಭಾಗವೇ ದೇವದತ್ತನಿಗೆ ಬಂದಿದೆ ಅಂತಲ್ಲ, ಅದು ಭಿನ್ನವಾದದ್ದೇ, ಅದಕ್ಕೆ ಸಮಾನ ಅಂತ ಅರ್ಥ. ಹಾಗೆ ಎಲ್ಲ ಪಾದಗಳು, ಭೂತಗಳು ಕೂಡ ಈತನಿಗೆ ಸಮಾನ ಅಂತ ಇಷ್ಟು ಮಾತ್ರ ತಾತ್ಪರ್ಯ ಆಗ್ತದೆ. ಇತ್ಯಭಿಪ್ರಾಯ ಪಾದಶಬ್ದ ಉಪಪತ್ತೇ. ಅತ್ಯಲ್ಪ ಉಪಲಕ್ಷಣ ಪಾದಶಬ್ದ. ಆದ್ರಿಂದ ಒಟ್ಟಾರೆ ಪಾದ ಅಂದ್ರೆ ಏನರ್ಥ? ಕಾಲು ಭಾಗ ಅಂತ ಅರ್ಥ ಅಲ್ಲ, ಅತ್ಯಲ್ಪ ಅನ್ನೋ ಅರ್ಥವನ್ನ ತಿಳಿಸಲಿಕ್ಕಿರುವಂಥ ಒಂದು ಶಬ್ದ ಮಾತ್ರ. ಶ್ರುತ್ಯಂತರ ಅಂದ್ರೆ ಇದೇ ವೇದವಾಕ್ಯ. ಅದಕ್ಕೆ ಅವರು ಅರ್ಥ ಮಾಡಿದ್ದಾರೆ ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಅನ್ನೋದಕ್ಕಿಂತ ಅದಕ್ಕೆ ಅನ್ವಯಾರ್ಥ ಚೆನ್ನಾಗಿದೆ. ಅಮೃತಸ್ಯ ಪೂರ್ಣಾಂ ತಾಮ್ ಕಲಾಂ ವಿಚಕ್ಷೆ. ತಾಸು ಕಲಾ ಅಂತಿದೆ, ಯಾಕೋ ತಾಸು ಕಲಾ ಅನ್ನೋದು ನನಗೆ ಸಮಾಧಾನ ಕೊಡಲಿಲ್ಲ. ತಾಮು ಕಲಾ ಅನ್ನೋದು ಅದನ್ನು ತಿದ್ಕೊಳ್ಬೇಕು. ಈಗ ನನಗೂ ಹೊಳಿತು ತಾಸು ಕಲಾ ಅಂದ್ರೆ ಏನು ಅಂತ ನಾನು ನಿನ್ನೆ ದಿವಸ ವಿಚಾರ ಮಾಡ್ತಾ ಕೂತಿದ್ದೆ. ಅದು ತಾಸು ಕಲಾ ಅಲ್ಲ, ತಾಮು ಕಲಾಂ. ಹೀಗೆ ಅದನ್ನ ಬದಲಾಯಿಸ್ಕೋಬೇಕು. ಈ ಅಮೃತದಿಂದ ಅಂದ್ರೆ ಮುಕ್ತ ಜನರಿಂದ ತುಂಬಿದಂಥ ಈ ಒಂದು ಬ್ರಹ್ಮಾಂಡ ಏನಿದೆ, ಅದು ಆತನ ಅಂಶ ಮಾತ್ರ. ಇತಿ ಕಲಾಂ ವಿಚಕ್ಷತೆ. ಕೆಲವು ಜ್ಞಾನಿಗಳು ಹೀಗೆ ಹೇಳ್ತಾರೆ. ಪಾದಂ ಷಡ್ಭೂತು ನಕಿಲಾ ವಿವಿತ್ಸೆ ಇತಿ ಷಡ್ಭೂತು ಇಂದ್ರಿಯೈ ಸಾರಾದಾನಕರ್ತು. ಷಡ್ಭೂತ ಅಂದ್ರೆ ತನ್ನ 6 ಇಂದ್ರಿಯಗಳಿಂದ 6 ವಿಷಯಗಳ ಸಾರವನ್ನು ಸ್ವೀಕಾರ ಮಾಡುವಂತಹ ಭಗವಂತ. ಕರ್ತು ವಿಷ್ಣು ಇದಂ. ಅಂಥ ವಿಷ್ಣುವಿಗೆ ಈ ಸುವರ್ಣಕೋಶ ರೂಪವಾದಂತಹ ಬ್ರಹ್ಮಾಂಡವೇನಿದೆ ಅದು ಮುಕ್ತಾಮುಕ್ತ ಜೀವರಿಂದ ಸಹಿತವಾಗುತ್ತೆ. ಅಲ್ಲಿ ಮುಕ್ತರ ಬಗ್ಗೆ ಮಾತ್ರ ಬಂತು, ಅಮೃತಸ್ಯ ಪೂರ್ಣಾಮ್ ಅಂತ. ಮುಕ್ತರೇ ಅಲ್ಲಿದ್ದಾರೆ, ಅಮುಕ್ತರು ಇದ್ದಾರೆ ಅಂದ್ರೆ ಅಮುಕ್ತರು ಇರ್ತಾರೆ ಅಂತ ನಾವೇ ತಿಳ್ಕೊಳ್ಬೇಕಷ್ಟೆ. ಇಂಥ ಈ ಬ್ರಹ್ಮಾಂಡ ಅನ್ನೋದು ಕಲಾಂ ವಿಚಕ್ಷತೆ. ಕೆಲವು ಜ್ಞಾನಿಗಳು, ಕವಿಗಳು ಅಂತ ಹೇಳ್ತಾರೆ. ಕೆಲವು ಕವಿಗಳು, ಜ್ಞಾನಿಗಳು ಇದು ಭಗವಂತನ ಒಂದು ಅಂಶ ಅಂತ ಹೇಳ್ತಾರೆ. ಯತಃ, ಆದ್ದರಿಂದ
ಯತಃ ಹೀಗೆ ಹೇಳ್ತಾರಲ್ಲ ತತಃ ಆದ್ದರಿಂದ ಈ ಸುವರ್ಣಕೋಶ ಈ ಬ್ರಹ್ಮಾಂಡ ಅನ್ನೋದು ಪಾದಂ ನ ವಿವಿತ್ಸೆ, ಭಗವಂತನ ಒಂದು ಪಾದವನ್ನು ಅದು ಪಡೆಯಲಿಲ್ಲ. ಪಾದ ಸಾಮ್ಯಂ ನ ಲಭತೆ ಇತ್ಯರ್ಥ. ಪಾದ ಸಾಮ್ಯವನ್ನು ಪಡೆಯುವುದಿಲ್ಲ ಅಂತ ಅದಕ್ಕೆ ತಾತ್ಪರ್ಯ. ಪಾದವನ್ನು ಪಡೆಯುವುದು ಅಂದ್ರೆ ಪಾದ ಸಾಮ್ಯವನ್ನು ಪಡೆಯುವುದು ಅಂತ ತಾತ್ಪರ್ಯ. ಇಲ್ಲಿ ನಾವೇ ಹೇಳಿದ್ವಲ್ಲ, ಪಾದ ಸಾಮ್ಯವನ್ನು ಪಡೆಯುವುದಿಲ್ಲ ಅಂತ. ಇದಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತವನ್ನು ಕೂಡ ನಾವು ಒಂದಿಷ್ಟು ಸಂಸ್ಕೃತ ಭಾಷೆಯನ್ನು ಸ್ವಲ್ಪ ಗಮನಿಸಬೇಕು. ಈ ತೈತ್ತರೀಯ ಆರಣ್ಯಕದಲ್ಲಿ ಪಾದಂ ಷಡ್ಭೋತು ನಕಿಲಾವಿವಿಚ್ಛೆ, ಈ ಬ್ರಹ್ಮಾಂಡವು ಆ ಭಗವಂತನ ಪಾದವನ್ನು ನ ವಿವಿಚ್ಛೆ ಪಡೆಯಲಿಲ್ಲ, ನ ಪ್ರಪೇದೆ ನ ಲೇಭೆ ಅಂತಿದೆಯಲ್ಲ, ಪಾದಂ ನ ಲೇಭೆ ಅಂತಂದ್ರೆ ಪಾದದ ಸಾಮ್ಯವನ್ನು ಪಡೆಯಲಿಲ್ಲ ಅಂತ ಅರ್ಥ. ಅದನ್ನು ನಾವೆಲ್ಲ ಅರ್ಥ ನೋಡಿದ್ದೇವೆ. ಇದೇ ಥರದೊಂದು ಬೇರೆ ಪ್ರಯೋಗ ಕಲಾಂ ನಾರ್ಹಂತಿ ಷೋಡಶೀಂ ಅನ್ನುವಲ್ಲಿ ಕೇಳಿ ಬರ್ತಿರ್ತದೆ. ಸಾವಿರಾರು ಉಪವಾಸಗಳು, ಸಾವಿರಾರು ವ್ರತಗಳು, ಸಾವಿರಾರು ಪೂಜೆಗಳು ಅವೆಲ್ಲವೂ ಕೂಡ ಏಕಾದಶಿ ಉಪವಾಸದ ಒಂದು ಕಲೆಗೂ ಕಲಾಂ ನಾರ್ಹಂತಿ ಷೋಡಶೀಂ, ಅದನ್ನ 16ನೇ ಒಂದು ಕಲೆಗೂ ಅದು ಸಮಾನ ಅಲ್ಲ ಅಂತ ಅದರ ಅರ್ಥ. ಷೋಡಶಿ ಕಲಾ ಅಂದ್ರೆ ₹1ಗೆ 16 ಆಣೆ ಇರ್ತದೆ, ಅದರಲ್ಲಿ ಒಂದು ಅಣೆಗೂ ಇದು ಸಮಾನ ಅಲ್ಲ ಅಂತ. ಅಲ್ಲಿಯೂ ಕೂಡ ಅಣೆ ಅಂದ್ರೆ ನಿರ್ದಿಷ್ಟವಾಗಿ 6 ಪೈಸಾ ಅಂತಾನೆ ಏನು ಅರ್ಥ ಅಲ್ಲ, ಒಂದು ಅಂಶಕ್ಕೂ ಸಮಾನ ಅಲ್ಲ ಅಂತಾನೆ ಅಲ್ಲಿಯೂ ತಾತ್ಪರ್ಯ. ಮತ್ತೆ ಅರ್ಹತಿ ಅಂದ್ರೆ ಯೋಗ್ಯನಾಗುವುದು ಅಂತ ಅರ್ಥ. ಕಲಾಂ ನಾರ್ಹಂತಿ ಅಂದ್ರೆ ಆ ಅರ್ಹತೆಗೆ, ಅರ್ಹ ಪೂಜಾ ಎಂಬ ಧಾತುವಿಗೆ ಅಲ್ಲಿ ಕಲಾ ಅಂತ ಅನ್ನೋದನ್ನ ಕರ್ಮವಾಗಿ ಪ್ರಯೋಗ ಮಾಡಿದ್ದಾರೆ. ಬೇರೆ ಅನೇಕ ಕಡೆ ಆ ಅರ್ಹ ಧಾತು ನಪುಂಸಕವಾಗಿ ಕರ್ಮಕವಾಗಿರ್ತದೆ. ಭೋಜನಂ ಕರ್ತುಂ ಅರ್ಹತಿ ಅಂತ ಹೀಗೆಲ್ಲ. ಅಲ್ಲಿ ಭೋಜನಂ ಅಂತ ಅನ್ನೋದು ಪಿಂಕರಣೆ ಧಾತುವಿಗೆ ಕರ್ಮ, ಆದ್ರೆ ಅರ್ಹತೆ ಅಂತ ಅನ್ನೋದಕ್ಕೆ ಅದು ಅಕರ್ಮಕವಾಗಿರ್ತದೆ. ಅಲ್ಲೆಲ್ಲ ಅಕರ್ಮಕ ಅದು. ಇಲ್ಲಿ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಈಗ ಒಂದು ಪ್ರಯೋಗ ಹೇಗಿರ್ತದೋ ಹಾಗೆ ಪಾದಂ ನ ವಿವಿತ್ಸೆ ಅಂತ ಅನ್ನೋದು ಒಂದು ಪ್ರಯೋಗ. ಸಕರ್ಮಕವಾಗಿ ಅದನ್ನು ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ಪಾದಂ ನ ವಿವಿತ್ಸೆ, ಅಥವಾ ಇದರ ವಿಧಿವಾಕ್ಯ ಪಾದಂ ವಿವಿತ್ಸೆ, ಪಾದಂ ಲೇಭೆ, ಕಲಾಂ ಅರ್ಹತಿ, ಕಲಾಂ ನಾರ್ಹತಿ, ಇದೆಲ್ಲ ಸಕರ್ಮಕ ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ಅದಕ್ಕೆ ಅರ್ಥ ಈಗ ಪಾದವನ್ನು ಪಡೆಯುವುದು ಅಂದ್ರೆ ಪಾದದ ಸಾಮ್ಯವನ್ನು ಪಡೆಯುವುದು ಅಂತಾನೆ ಅರ್ಥ. ಅದರಿಂದ ಧಾತು ಸಕರ್ಮಕ ಅಕರ್ಮಕ ಅಂತ ತುಂಬಾ ಸಂಕೀರ್ಣ. ಯಾವುದೋ ದೃಷ್ಟಿಯಿಂದ ನಾವು ಅದನ್ನ ಅಕರ್ಮಕ ಅಂತೀವಿ, ಮತ್ತೊಂದು ಯಾವುದೋ ದೃಷ್ಟಿಯಿಂದ ಸಕರ್ಮಕ ಆಗಿಬಿಡ್ತದೆ. ಹೀಗೆ ಇಲ್ಲೆಲ್ಲ ಆಗಿರೋದನ್ನ ಸಂಸ್ಕೃತ ಭಾಷೆಯ ಒಂದು ವೈಶಿಷ್ಟ್ಯವನ್ನು ಕೂಡ ಗಮನಿಸಬೇಕು. ಅದಕ್ಕಾಗಿ ಇದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ನಚ ಪಾದ ಸ್ಥಿತಿ ಮಂತ್ರ ಅನ್ಯಪರ ಶಂಕರೀಯ. ಸರಿ, ಅದೆಲ್ಲ ಆಯ್ತು. ಮುಂದೆ ನಚವಾಚ್ಯಂ ಯಜ್ಞೋ ಯಜ್ಞಪ್ರಿಯ ಯಜ್ವಾ ಅಂತ ಸ್ಮೃತೇಶ್ಚ ಅಂತಿದೆ. ಯಜ್ಞೋ ಯಜ್ಞಪ್ರಿಯ ಯಜ್ವಾ ಅಂತನೋ ಮಾತಿನ ಮೂಲಕ ಅವರು ಈ ಸ್ಮೃತಿ ಅಂತ ಹೇಳಿದಾರಲ್ಲ ಪದ್ಮನಾಭ ತೀರ್ಥರು. ಸ್ಮೃತಿ ಅಂದ್ರೆ ವಿಷ್ಣು ಸಹಸ್ರನಾಮ, ಪುರಾಣದಲ್ಲಿ ಬಂದಿರುವಂತಹ ವಿಷ್ಣು ಸಹಸ್ರನಾಮ ಅಂತ ಅದರ ತಾತ್ಪರ್ಯ. ಅಲ್ಲಿ ಮುಂದೆ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅಥ ಯತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಬಂದಿದೆಯಲ್ಲ ಛಾಂದೋಗ್ಯದಲ್ಲಿ, ಅಲ್ಲಿ ದಿವಃ ಪರಃ ದೀಪ್ಯತೆ, ದ್ಯುಲೋಕಕ್ಕಿಂತ ಆಚೆಗೆ ಅದು ಪ್ರಕಾಶಮಾನವಾಗಿದೆ ಅಂತ ಬಂದಿರುವುದರಿಂದ ಸ್ವರ್ಗಾದಿ ಲೋಕಗಳಿಗಿಂತ, ಭೂಸ್ವಹ ಮೊದಲಾದ ಲೋಕಗಳಿಗಿಂತ ಪರತಃ ಹೊರಗಡೆ, ಭೂಸ್ವಹ ಮಹಾಜನ ತಪಾಸಕ್ತಿ ಇತ್ಯಾದಿ ಲೋಕಗಳಿಗಿಂತ ಹೊರಗಡೆ ಎಲ್ಲಿ ಜ್ವಲಿಸ್ತಾ ಇದೆ, ಪ್ರಕಾಶಮಾನವಾಗಿದೆ ಅಂದ್ರೆ ವೈಕುಂಠ ಲೋಕದಲ್ಲಿ ಪ್ರಕಾಶಮಾನವಾಗಿದೆ. ಪ್ರಕಾಶಮಾನಾತ್ ವೈಕುಂಠ ಲೋಕೆ ದೀಪ್ಯಮಾನಾತ್ ಜ್ಯೋತಿಷ್ ಶಬ್ದಾರ್ಥಾತ್ ವಿಷ್ಣು. ಆ ಜ್ಯೋತಿಷ್ಯಂ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ನೀವು ಹೇಳಿದೆ. ಅದು ವೈಕುಂಠದಲ್ಲಿ ಪ್ರಕಾಶಮಾನವಾಗಿದೆ ಅಂತ ನೀವು ಅಂದಿರಿ. ಆದರೆ ಆ ವಿಷ್ಣುವಿಗಿಂತ ಭಿನ್ನವಾದದ್ದು ಈ ಪುರುಷ ಸೂಕ್ತದಲ್ಲಿ ಕಾಣಿಸ್ತಾ ಇದೆ ಅಂತ ನಮಗೆ ಒಂದು ಸಂಶಯ ಅಂತಾರೆ ಪೂರ್ವಪಕ್ಷದಲ್ಲಿ. ಯಾಕೆಂದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ದಿವಃ ಪರಃ ಅಂತಿದೆ, ದ್ಯುಲೋಕಕ್ಕಿಂತ ಆಚೆಗೆ ಅಂತ. ಹಾಗಾದ್ರೆ ಅಲ್ಲಿ ದಿವಹ ಅಂತ ಪಂಚಮಿ ವಿಭಕ್ತಿ ಇದೆ.
ಅದಕ್ಕೆ ದ್ಯುಲೋಕಕ್ಕಿಂತಲೂ ದೂರದಲ್ಲಿ ಅಂತ ಅರ್ಥ. ಇಲ್ಲಿ ಪುರುಷ ಸೂಕ್ತದಲ್ಲಿ ತ್ರಿಪಾದಸ್ಯಾಂ ಧೃತಂ ದಿವಿ ಅಂತಿದೆ. ಇಲ್ಲಿ ದಿವಿ ಅಂತಂದ್ರೆ ಅದು ಸಪ್ತಮಿ ವಿಭಕ್ತಿ. ಹಾಗಾದ್ರೆ ದ್ಯುಲೋಕದಲ್ಲೇ ಇದೆ ಇದು. ಈ ಒಂದು ಜ್ಯೋತಿ ನೀವೇನ್ ಪುರುಷ ಸೂಕ್ತವನ್ನ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನೀವು ಕೊಟ್ರಲ್ಲ, ಅಲ್ಲಿ ಅದು ಈ ದ್ಯುಲೋಕದಲ್ಲೇ ಇದೆ ಅಂತ ಬರ್ತದೆ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ದ್ಯುಲೋಕಕ್ಕಿಂತ ಆಚೆಗಿದೆ ಅಂತದೆ. ಹಾಗಾದ್ರೆ ಇವೆರಡು ಬೇರೆ ಬೇರೆ ಆಯ್ತು. ಜ್ಯೋತಿಷ್ ಶಬ್ದದಿಂದ ವಾಚ್ಯವಾದ ವಿಷ್ಣು ಏನಿದ್ದಾನೆ, ಆ ವಿಷ್ಣುವಿಗಿಂತ ಭಿನ್ನವಾದ ಮತ್ತೊಂದು ಯಾವುದೋ ವಸ್ತು, ಅದು ತ್ರಿಪಾದಸ್ಯಾಂ ದಿವಿ ಎಂಬುದಾಗಿ ವರ್ಣಿತ ಆಗಿದೆ ಅಂತ ನಮಗೆ ಪ್ರಶ್ನೆ. ದಿವಿ ಅಂದ್ರೆ ಸ್ವರ್ಗಲೋಕದಲ್ಲಿ ಇದೆ ಅಂತ ಅರ್ಥ. ದಿವಹ ಅಂತಂದ್ರೆ ಸ್ವರ್ಗಲೋಕಕ್ಕಿಂತ ಆಚೆಗಿದೆ ಅಂತ ಅರ್ಥ. ಜ್ಯೋತಿಷ್ ಶಬ್ದ ಅರ್ಥಾತ್ ವಿಷ್ಣು ಅನ್ಯದೇವ, ಮತ್ತೊಂದು ಬೇರೆ ಯಾವುದೋ ತತ್ವವೇ ಉಚ್ಯತೆ ಅಂತ ಅಲ್ಲಿಗೆ ಮುಂದೆ ಅನ್ವಯ. ಯಾವ ವಾಕ್ಯದಿಂದ ಅಂದ್ರೆ ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಂ ಧೃತಂ ದಿವಿ ಅಂತಿದಿಷ್ಟು ಪುರುಷ ಸೂಕ್ತ. ಈ ಪುರುಷ ಸೂಕ್ತದಲ್ಲಿ ದಿವಿ ಎಂಬುದಾಗಿ ದ್ಯುಲೋಕದಲ್ಲಿದೆ ಅಂದ್ರೆ ಸ್ವರ್ಗಲೋಕದಲ್ಲಿದೆ ಅಂತ ಹೇಳಲ್ಪಟ್ಟದ್ದೇನಿದೆ ವಿಷ್ಣುವಿಗಿಂತ ಭಿನ್ನ ಆಯಿತು ಅಂತ ಅವ್ರದ್ದೊಂದು ಪ್ರಶ್ನೆ. ಅಲ್ಲಿ ಪಂಚಮಿ ವಿಭಕ್ತಿ ಇದೆ, ಇಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಒಂದು ದ್ಯುಲೋಕಕ್ಕಿಂತ ಆಚೆಗಿದೆ, ಇನ್ನೊಂದು ದ್ಯುಲೋಕದ ಒಳಗೆ ಇದೆ ಅಂತ ಅರ್ಥ ಆಗ್ತದೆ ಅಂತ ಪ್ರಶ್ನೆ ಬಂದ್ರೆ ನಿಸವಾಚ್ಯಂ. ಈ ತರ ಪ್ರಶ್ನೆ ಮಾಡಬೇಡಿ. ಯಾಕೆಂದ್ರೆ ದಿವಿ ಅಂತಿದೆಯಲ್ಲ, ಅದಕ್ಕೆ ಸ್ವರ್ಗ ಲೋಕದಲ್ಲಿ ಅಂತ ಅರ್ಥ ಅಲ್ಲ, ವೈಕುಂಠ ಲೋಕದಲ್ಲಿ ಅಂತಾನೆ ಅರ್ಥ. ಅದಕ್ಕೆ ಅಲ್ಲಿ ದಿವಃ ಪರಹ, ದ್ಯುಲೋಕದ ಆಚೆಗೆ ಅಂತ ಅಲ್ಲಿ ಹೇಗೆ ಅರ್ಥ ಇದೆಯೋ, ಅಲ್ಲಿ ದ್ಯುಲೋಕದ ಆಚೆ ಅಂತಂದ್ರೆ ಸ್ವರ್ಗಾದ ಲೋಕಗಳಿಗಿಂತ ಹೊರಗೆ ದೂರದಲ್ಲಿ ಅಂತ ಅರ್ಥ, ಅಂದ್ರೆ ವೈಕುಂಠ ಲೋಕದಲ್ಲಿ ಅಂತ ಅರ್ಥ. ಆ ವೈಕುಂಠ ಲೋಕದಲ್ಲಿ ಅನ್ನೋ ಅರ್ಥವೇ ಇಲ್ಲಿ ನಮಗೆ ದಿವಿ ಎಂಬ ಶಬ್ದದಿಂದ ಬರ್ತದೆ. ಅಲ್ಲಿ ದಿವಹ ಎಂಬ ಶಬ್ದದಿಂದ, ಪಂಚಮಿ ವಿಭಕ್ತಿ ಇರುವಂತಹ ದಿವಹ ಎಂಬ ಶಬ್ದದಿಂದ ಸ್ವರ್ಗಾದಿ ಲೋಕಗಳ ವಾಕ್ಯ. ಇಲ್ಲಿ ದಿವಿ ಎಂಬ ಸಪ್ತಮಿ ವಿಭಕ್ತಿ ಶಬ್ದದಿಂದ ಪ್ರಕಾಶಮಾನವಾದಂತಹ ವೈಕುಂಠ ಅನ್ನೋದು ವಾಕ್ಯ. ಇದನ್ನು ಗಮನಿಸಿಬಿಟ್ರೆ ಎರಡಕ್ಕೂ ಒಂದೇ ಅರ್ಥ ಆಯಿತು. ದಿವಿ ಇರುವುದು ಅಂದ್ರೆ ಸ್ವರ್ಗದಲ್ಲಿರುವುದು ಅಂತ ಅರ್ಥ ಅಲ್ಲ, ವೈಕುಂಠ ಲೋಕದಲ್ಲಿ ಇರುವುದು ಅಂತ ಅರ್ಥ ಇಲ್ಲಿ ಪುರುಷ ಸೂಕ್ತದಲ್ಲಿ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ದಿವಃ ಪರಹ, ಈ ಸ್ವರ್ಗಾದಿ ಲೋಕಗಳಿಗಿಂತ ಆಚೆ ದಿವ್ಯವಾದ ಭಗವಂತನ 3 ಲೋಕಗಳಿವೆ ಅಲ್ಲಿ ಅಂತ ಅರ್ಥ. ಅದೊಂದು ದಿವಿ ಎಂಬ ಶಬ್ದಕ್ಕೆ ಇಲ್ಲಿ ನಾವು ದ್ಯೋತತೆ ಇತಿ ದಿವ, ಪ್ರಕಾಶಿಸುವುದರಿಂದ ದಿವ ಎಂಬುದಾಗಿ ಅರ್ಥ ಮಾಡಬೇಕು. ಆದ್ರಿಂದಲೇ ಕೆಲವು ಕಡೆ 7 ಲೋಕಗಳನ್ನ ಗಮನದಲ್ಲಿಟ್ಟುಕೊಂಡು ದಿವಃ ಪರಹ ಅಂತ ಹೇಳಿರ್ತಾರೆ. ಕೆಲವು ಅಂದ್ರೆ ಛಾಂದೋಗ್ಯ ಉಪನಿಷತ್ತು ಸಪ್ತಲೋಕಾಪೇಕ್ಷೆಯ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ, ಈ 5 ಲೋಕಗಳಿಗಿಂತ ಆಚೆಗೆ ಎಂಬ ದೃಷ್ಟಿಕೋನದಿಂದ ದಿವಃ ಪರಹ ಅಂತ ಹೇಳಿದ್ದಾರೆ. ಅದೆಲ್ಲಿ ಹಾಗಾದ್ರೆ ಅದು 3 ಲೋಕಗಳು, ಅಮೃತ ನಾಶರಹಿತವಾದ 3 ಲೋಕಗಳಲ್ಲಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಪುರುಷ ಸೂಕ್ತದಲ್ಲಿ ತ್ರಿಲೋಕಾಪೇಕ್ಷೆಯ ದಿವಿ ಇತಿ ಉಪದೇಶ ಉಚ್ಯತೆ. ಇಲ್ಲಿ ದಿವಿ ಎಂಬ ಶಬ್ದದಿಂದ ಹೇಳಿರುವುದು ಈ 3 ಲೋಕಗಳನ್ನೇ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತಲೇ ನಾವು ಹೇಳಿರುವುದು. ಆದ್ದರಿಂದ ಇಲ್ಲಿ ನಮ್ಗೆ ಯಾವುದೇ ದೋಷ ಇಲ್ಲ, ಎರಡಕ್ಕೂ ಕೂಡ ಅರ್ಥ ಒಂದೇ ಆಯಿತು ಅಂತ ತಾತ್ಪರ್ಯ. ಅಮೃತ ಎಂಬ ಶಬ್ದ ನಾವು ಕುಡಿಯುವ ಅಮೃತವನ್ನು ಹೇಳ್ತದೆ, ದೇವತೆಗಳು ಕುಡಿಯುವ ಅಮೃತ. ಮೃತ ಅಂದ್ರೆ ಮರಣ, ನೈವೇದ್ಯತೆ ಮೃತಂ ಏನ ತಥ ಅಮೃತಂ, ಯಾವುದನ್ನು ಸೇವಿಸಿದ್ರಿಂದ ಮರಣ ಬರುವುದಿಲ್ಲೋ ಅದು ಅಮೃತ ಅಂತ. ಅದು ಆ ಅಮೃತ ಎಂಬ ಪಾನೀಯವನ್ನು ಹೇಳೋದು. ಮುಕ್ತರನ್ನು ಹೇಳುವಾಗ ಮೃತಂ ಅಂದ್ರೆ ಮರಣವು, ಯೇಷಾಂ ನಾಸ್ತಿ, ಯಾರಿಗಿಲ್ಲವೋ ಆದ್ದರಿಂದ ಅವರೆಲ್ಲರೂ ಅಮೃತರು. ಇವರು ಮುಕ್ತಿಗೆ ಹೋದ್ಮೇಲೆ ಅಮೃತರಾಗ್ತಾರೆ, ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣಿಯವರೆಲ್ಲರೂ ಕೂಡ. ಸ್ವಲ್ಪ ಅಲ್ಲಿ ಉಳಿದ ಜೀವರಿಗೆ ಹೋಲಿಸಿದರೆ ಹೆಚ್ಚಿನ ಅಮೃತತ್ವವನ್ನು ಮುಖ್ಯ ಪ್ರಾಣನಿಗಿದೆ. ಅತಿರೋಹಿತ ವಿಜ್ಞಾನಾದ್ ವಾಯುರಪ್ಯಮೃತ ಸ್ಮೃತಃ ವಾಯುರನಿಲಂ ಅಮೃತಮಥೇದಂ ಭಸ್ಮಾಂತಂ ಶರೀರಂ ಅಂತ ಈಶಾವಾಸ್ಯ ಉಪನಿಷತ್ತಿದೆಯಲ್ಲ, ಅದ್ರ ಭಾಷ್ಯದಲ್ಲಿ ಬರೋ ವಿಚಾರ ಇದೆ. ಪ್ರಳಯ ಕಾಲದಲ್ಲಿಯೂ ಅವನ ಜ್ಞಾನಕ್ಕೆ ಧಕ್ಕೆ ಇಲ್ಲ, ಆದ್ದರಿಂದ ಅವನನ್ನು ಅಮೃತ ಅಂತ ಹೇಳಬೇಕು ಅಂತ, ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮನನ್ನು. ಮತ್ತೆ ಲಕ್ಷ್ಮೀದೇವಿ, ಅವಳು ಕೂಡ ಅಮೃತ ಶಬ್ದವಾಚ್ಯನಾದ ಭಗವಂತ. ಅವರು ಲಕ್ಷ್ಮೀದೇವಿ ಮತ್ತು ಭಗವಂತ ಇಬ್ಬರು ಕೂಡ ಅನಾದಿ ಕಾಲದಿಂದಲೂ ಸಂಸಾರಕ್ಕೆ ಬಂದವರಲ್ಲ, ಆದ್ದರಿಂದ ಅವರು ಅಮೃತರು. ಅಮೃತನ ಪತ್ನಿಯ ಎಂಬ ದೃಷ್ಟಿಯಿಂದಲೂ, ಸ್ವಯಂ ನಾಶರಹಿತಳು ಎಂಬ ದೃಷ್ಟಿಯಿಂದಲೂ ಅವಳು ಅಮೃತಳು. ಹೀಗೆ ಪರಮಾತ್ಮ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ, ಹೀಗೆ ಮತ್ತು ಮುಕ್ತ ಜೀವರು ಇವೆಲ್ಲರೂ ಕೂಡ ಅಮೃತರು ಅಂತ ಕರೆಸ್ಕೊತಾರೆ. ಮುಂದೆ
ತ್ರಿವಿಕ್ರಮ ಪಂಡಿತರ ಟೀಕಾ ನೋಡೋಣ. ಪ್ರಸಿದ್ಧಾರ್ಥಾನಾಂ ಸೂತ್ರಾಣಾಂ ಅಪೃಥಕ್ ಭಾಷ್ಯಕರಣಂ ಎತ್ತಲ್ ಲಾಘವಾಯ. ನಾವೀಗಾಗಲೇ ಹಿಂದೆ ಆರಂಭದಲ್ಲಿ ನೋಡಿದ್ದೇವೆ. ಜಯತೀರ್ಥರ ಟೀಕಾಕ್ಕನುಸಾರವಾಗಿ ಮೊದಲು ಸೂತ್ರ ಇರ್ತದೆ, ಆಮೇಲೆ ಈ ಭಾಷ್ಯ ಇದೆ ಈ ಸೂತ್ರಕ್ಕೆ 26ನೇ ಸೂತ್ರದಲ್ಲಿ. ಆದರೆ ಆಚಾರ್ಯರ ಶ್ರೀಕೃಷ್ಣ ತೀರ್ಥರ ಪಾಠದ ಪ್ರಕಾರ ಈ ಭಾಷ್ಯ ಪಾಠ ತಾವಾನಸ್ಯ ಮಹಿಮಾತೋ ಜಾಯಾಂಶ ಪುರುಷಃ ಪಾದೋಸ್ಯ ಸರ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಅಂತಿದೆ. ಅದರಿಂದ ಆಚಾರ್ಯರ ಭಾಷ್ಯವಾಕ್ಯ ಅವರೇನು ಕಂಪೋಸ್ ಮಾಡಿದಾರಲ್ಲ, ಆ ಭಾಷ್ಯವಾಕ್ಯದಲ್ಲೇ ಸೂತ್ರ ಸೇರ್ಕೊಂಡ್ಬಿಟ್ಟಿದೆ. ಋಷಿಕೇಶ ತೀರ್ಥರ ಪಾಠ ಮತ್ತು ತ್ರಿವಿಕ್ರಮ ಪಂಡಿತರ ಪಾಠದ ಪ್ರಕಾರ. ಯಾಕೆ ಹಾಗೆ ಅಂದರೆ, ಪ್ರಸಿದ್ಧಾರ್ಥಾನಂ ಸೂತ್ರಾಣಂ, ಸೂತ್ರದ ಅರ್ಥ ತುಂಬ ಸುಲಭವಾಗಿದೆ. ಅಟ್ಲೀಸ್ಟ್ ತ್ರಿವಿಕ್ರಮ ಪಂಡಿತರ ದೃಷ್ಟಿಗೆ ಸುಲಭವಾಗಿದೆ. ಆದ್ದರಿಂದ ಅಂಥ ಸೂತ್ರಗಳನ್ನ ಅಪೃಥಕ್ ಭಾಷ್ಯಕರಣಂ, ಭಾಷ್ಯಕ್ಕಿಂತ ಬೇರ್ಪಡಿಸಲಿಲ್ಲ ಸೂತ್ರವನ್ನು. ಭಾಷ್ಯವಾಕ್ಯದಲ್ಲೇ ಸೂತ್ರವನ್ನು ಸೇರಿಸಿಬಿಟ್ಟಿದ್ದಾರೆ. ಇದು ಯಾಕೆ ಎಂದು ಏನಿದೆಯಲ್ಲ ಇಲ್ಲಿ ಮಾಡಿದ್ದಾರಲ್ಲ, ಲಾಘವಾಯ. ಭಾಷ್ಯವಾಕ್ಯವೊಂದನ್ನು ಹೇಳಿ ಆಮೇಲೆ ಒಂದು ಸೂತ್ರವಾಕ್ಯವನ್ನು ಹೇಳಬೇಕಾದ್ರೆ ಒಂದು ಸ್ವಲ್ಪ ಗುರು ಆಗ್ತದೆ. ಅದಕ್ಕೆ ಇಲ್ಲಿ ಸುಲಭವಾಗಲಿ ಅಂತ ಕೆಲವು ಕಡೆ ಮಾಡಿರ್ತಾರೆ. ಸೂತ್ರದ ವಾಕ್ಯ ತುಂಬ ಸುಲಭವಾಗಿದ್ದಾಗ ಲಘು ಮಾರ್ಗವನ್ನು ಅನುಸರಿಸಿರ್ತಾರೆ. ಹಿಂದೆ ಇದು ಕೂಡ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇತ್ಯಾದಿ ಕಡೆಗಳಲ್ಲಿ ನಾವಿದನ್ನ ಕೇಳಿದ್ದೇವೆ. ತ್ರಿವಿಕ್ರಮ ಪಂಡಿತರ ಪ್ಯಾರಾಗ್ರಾಫ್ನಲ್ಲಿ ಅಸ್ಯ ಹಿ ಏಕ ಪಾದ ಸರ್ವಾಣಿ ಭೂತಾನಿ, ಈ ಭಗವಂತನ ಒಂದು ಪಾದ ಎಲ್ಲ ಭೂತಗಳು, ತ್ರಯ ಇನ್ನು 3 ರೂಪಗಳೇನಿವೆ, ಇನ್ನು 3 ರೂಪಗಳಲ್ಲ, ಇನ್ನು 3 ಪಾದಗಳು. ಅವು ಎಲ್ಲಿವೆ ಅಂದರೆ ಅನಂತಾಸನ, ವೈಕುಂಠ, ಕ್ಷೀರಾಬ್ಧಿಷು. ಅನಂತಾಸನ, ವೈಕುಂಠ ಮತ್ತು ಕ್ಷೀರಸಾಗರದಲ್ಲಿ, ಅದೇ ಅಂದರೆ ಶ್ವೇತದ್ವೀಪ. ಅಲ್ಲಿ ದಿವಿಸ್ಥಿತೇಶು, ಅವೇ ಆ ದ್ವಿಲೋಕದಲ್ಲಿ ಇರುವಂಥವು, ಅಂದರೆ ಸಪ್ತಲೋಕಗಳು ದಾಟಿ ಇರುವಂಥವು ಅವು. ದಿವಿಸ್ಥಿತೇಶು ದ್ಯೋತಮಾನೇಶು ತ್ರಿಪಾದಸ್ಯಾಮೃತಂ ದಿವಿ ಅಂತಿದೆಯಲ್ಲ, ದಿವಿ ಅಂತ ಅನ್ನೋದಕ್ಕೆ ಮುಂದೆ ಸ್ಥಿತೇಶು ಅಂತ ಒಂದು ಶಬ್ದ ಅಧ್ಯಾಹಾರ ಮಾಡ್ಕೊಳ್ಬೇಕು ಸತ್ಪುರುಷ ಸೂಕ್ತದಲ್ಲಿ. ಅದಕ್ಕೆ ಅರ್ಥ ಏನು? ದಿವಿಸ್ಥಿತೇಶು ಅಂದರೆ ದ್ಯೋತಮಾನೇಶು ಅಂತ ಅರ್ಥ. ಪ್ರಕಾಶಮಾನವಾದ 3 ಲೋಕಗಳು. ಅಲ್ಲಿ ಭಗವಂತನ 3 ಪಾದಗಳಿವೆ. ಮುಂದೆ ನಾವು ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಬಂದಿರುವ 3 ಅಭಿನ್ನ ಪಾದಗಳು, ಒಂದು ಭಿನ್ನ ಪಾದ, ಇದನ್ನು ವರ್ಣನೆ ಮಾಡುವ ವಾಕ್ಯ ನಾವು ಈ ಹಿಂದೆ ನೋಡಿದ್ದೇವೆ. ಅದನ್ನು ಕೂಡ ತ್ರಿವಿಕ್ರಮ ಪಂಡಿತರಲ್ಲಿ ಕೊಟ್ಟಿದ್ದಾರೆ. ಅಮೃತಸ್ಯ ಪೂರ್ಣ, ರಾಮ ಕೃಷ್ಣ ಮೊದಲಾದ ರೂಪಗಳು ಹೇಗೆ ಭಗವಂತನ ಅಭಿನ್ನಾಂಶಗಳು, ಆದ್ದರಿಂದ ಆ ಭಗವಂತನ ಎಲ್ಲಾ ಶಕ್ತಿಯನ್ನು ಪಡೆದಿರ್ತಾವ. ಅದರಂತೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿರುವಂತಹ 3 ಪಾದಗಳು, ಅಲ್ಲಿಯೂ ಪಾದ ಶಬ್ದಕ್ಕೆ ನಾವು ಅಂಶ ಅಂತ ಅರ್ಥ ಮಾಡಿದ್ರು. ಆ ಪಾದಗಳು ಕೂಡ ಭಗವಂತನಂತೆಯೇ ಎಲ್ಲ ಸಾಮರ್ಥ್ಯವನ್ನು ಪಡೆದಿರ್ತವೆ. ಭಗವಂತನ ನಾರಾಯಣ ಎಂಬ ರೂಪ ಹೇಗೆ ಸರ್ವಶಕ್ತಿ ಸಂಪನ್ನವೋ ಹಾಗೆ ಇವು ಎಲ್ಲ ರೂಪಗಳು ಎಲ್ಲ ಶಕ್ತಿಯನ್ನು ಪಡೆದಿರ್ತವೆ. ಯಾಕೆಂದರೆ ಅಭಿನ್ನಾಂಶಗಳಾದ್ದರಿಂದ. ಭಿನ್ನಾಂಶಗಳಾದಂಥ ಈ ಲಕ್ಷ್ಮೀ ಮತ್ತು ಚತುರ್ಮುಖ ಮೊದಲಾದ ಸಾಮಾನ್ಯ ಜೀವರು, ಇವರು ಭಿನ್ನಾಂಶರಾದ ಕಾರಣದಿಂದಲೇ ಅಪೂರ್ಣರು, ಅವು ಅಭಿನ್ನಾಂಶ ಆದ ಕಾರಣದಿಂದಲೇ ಪೂರ್ಣರು. ಅದರಿಂದ ಅಂಶ ಅಂತ ಶಬ್ದ ಬಂದ್ರೂ, ಪಾದ ಅಂತ ಶಬ್ದ ಬಂದ್ರೂ ಅದಕ್ಕೇನು ಧಕ್ಕೆ ಇಲ್ಲ. ಪಾದ ಅಂಶ ಅಥವಾ ಪಾದ ಭಿನ್ನವೋ ಅಭಿನ್ನವೋ ಅನ್ನೋದ್ರ ಮೇಲೆ ಅದರ ಶಕ್ತಿ ಸಾಮರ್ಥ್ಯಗಳು ಅವಲಂಬಿತ ಆಗಿವೆ. ಅಮೃತಸ್ಯ ಅಂತ ಷಷ್ಠಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಅಮೃತೇನ ಅಂತ ಅರ್ಥ. ಅಮೃತೇನ ಪೂರ್ಣ ಅಂತ ಅದು ತಾತ್ಪರ್ಯ. ಅದರಿಂದ ಅಲ್ಲಿ ಮುಕ್ತಾಮುಕ್ತ ಜಗತ್ತಿಗೆ ಕಾರಣ ಅಂತ ಹಿಂದೆ ಮುಕ್ತಾಮುಕ್ತ ಜೀವದಿಂದ ಕೂಡಿದ ಈ ಬ್ರಹ್ಮಾಂಡ ಅಂತ ಬಂದಿತ್ತಲ್ಲ ಹಿಂದೆ ಪದ್ಮನಾಭ ತೀರ್ಥ ಟೀಕಾದಲ್ಲಿ. ಹಾಗೆ ಇಲ್ಲಿಯೂ ಕೂಡ ಮುಕ್ತ ಜನ ಅದನ್ನ ಇಲ್ಲಿಯೂ ಕೂಡ ಇಟ್ಕೊಳ್ಬೇಕಷ್ಟೆ. ಮುಂದೆ ಅವರೇ ಹೇಳ್ತಾರೆ, ಪರಿಮಿತ ಶಕ್ತಿ ಮುಕ್ತಾಮುಕ್ತ ವಿಶ್ವ ಸಮುದಾಯ ಇತ್ಯಭಿಪ್ರಾಯ ಅಂತ ತ್ರಿವಿಕ್ರಮ ಪಂಡಿತರ ಟೀಕಾದಲ್ಲಿ ಕೊನೆಗೆ ಅದೇ ಕೇಳಿ ಬರ್ತದೆ. ಅದಕ್ಕಿಂತ ಹಿಂದೆ ಮೈತ್ರ ಚತುರ್ಭಾಗ ಬಲ, ಈ ಚೈತ್ರ ಅಂತ ಈಗೆಲ್ಲ ಇದೆಯಲ್ಲ, ಅದೆಲ್ಲ ನಾವೀಗಾಗಲೇ ನೋಡಿದ್ದೇ ಆಗಿದೆ. ಅದರಲ್ಲಿ ಹೆಚ್ಚಿನ ಶಕ್ತಿ, ಹೆಚ್ಚಿನ ಅಂಶ, ನಾವು ನೋಡಬೇಕಾದ ಅಂಶ ಬೇರೆ ಯಾವುದು ಅಲ್ಲಿಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.